ಹೋರಾಟವನ್ನು ಮುಂದುವರಿಸಬಾರ್ದ ಕಾರಣಕ್ಕೋಸ್ಕರ ಅನೇಕ ರೀತಿಯಲ್ಲಿ ನನಗೆ ತೊಂದರೆ ಬಂತು, ಒತ್ತಡ ಹಾಕಿದ್ರು. ನಾನು ಕೂಡಲ ಸಂಬಂಧ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡಿದೆ, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಪೀಠಕ್ಕೆ ಹೋಗಬಾರ್ದು ಅಂತ. ಅದರಂತೆ ನಿರಂತರವಾಗಿರುತ್ತೆ ಹೋರಾಟ ಮಾಡಕತ್ತೀನಿ. ಅದನ್ನು ಮುಂದುವರಿಸಿದಾಗ ಕೆಲವರಿಗೆ ಸಹಿಸೋಕ್ಕಾಗಲಿಲ್ಲ. ಸಹಿಸೋಕ್ಕಾಗ ಕಾರಣಕ್ಕೋಸ್ಕರ ವಿನಾಕಾರಣ ಈ ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ ಏನೋದನ್ನು ನೇಮಕ ಮಾಡಿಕೊಂಡು ಅದು ರಚನೆ ಮಾಡಿಕೊಂಡು ಅದನ್ನು ನನ್ನ ನಿಯಂತ್ರಣ ಇಟ್ಕೊಂಡು ಪ್ರಯತ್ನ ಮಾಡಿದರು. ಹಾಗೆ ಇವತ್ತೊಂದೇ ದಿನ ಸ್ವತಂತ್ರ ಆಗಿದ್ದೀನಿ, ಆರಾಮದೀನಿ. ನನಗಿನ್ನ ಭಕ್ತರ ಆಸ್ತಿ, ಭಕ್ತರ ಸೇವೆ ನನ್ನ ಪರಮ ಸೇವೆ ತಿಳ್ಕೊಂಡು ಸ್ವಇಚ್ಛೆಯನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡ್ತೀನಿ. ಇವತ್ತಿನ ಸಭೆ ಮಾಡಲಿಕ್ಕೂ ತಮ್ಗೆ ಅಡೆತಡೆಗಳು ವ್ಯಕ್ತ ಆದವು ಅಂತ ಕೇಳ್ತಾರೆ. ಭಾಳ ತೊಂದರೆ ಕೊಟ್ಟಿದ್ದಾರೆ. ವಿನಾಕಾರಣ ಪಾಪ ಪೊಲೀಸರಿಗೆ ಹೇಳಿ ಅಲ್ಲಿ ಬರುವಂಥ ಜನರಿಗೆ ಬ್ಯಾರಿಕೇಡ್ ಹಾಕೋದು ಏನೇನೋ ಮಾಡಿದ್ರು. ನಾವು ಭಕ್ತರು ಯಾವ ರೀತಿ ಅಂತ ನಾವು ಸ್ವಾಭಿಮಾನಿಗಳದೇವೆ, ಯಾವುದೇ ರೀತಿ ಇರ್ತಕ್ಕಂಥ ಅಶಾಂತಿಯನ್ನು ಮಾಡುವಂಥ ನಮ್ಮವ್ರು ಅಲ್ಲೇ ಇಲ್ಲ. ವಿನಾಕಾರಣ ಪೊಲೀಸ್ ಮುಖಾಂತರ ತಿಕ್ಕುವಂಥದ್ದು ಏನೇನೋ ಮಾಡಿದ್ರು, ಅದೆಲ್ಲವನ್ನು ಸಂಗಮ ನೋಡ್ಕೊಳ್ತೇನೆ. ಅವ್ರಿಗೆಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಸಭೆ ಮಾಡ್ಲಿಕ್ಕೆ ಪ್ರಸಾದ ನಿಲಯ ಕೊಡಲಿಲ್ಲ, ಪ್ರಸಾದ ನಿಲಯನೂ ಕೊಡಲಿಲ್ಲ, ಎಲ್ಲಿಯೂ ಕೊಡಲಿಲ್ಲ. ಅದಕ್ಕೆ ದೇವರೇ ನಮ್ಮನ್ನ ಇಲ್ಲಿ ಕರ್ಕೊಂಬಂದನ. ಸಂಗಮನಾಥನ ಸನ್ನಿಧಿಯಲ್ಲೇ ಇವತ್ತು ಸಭೆ ಆಯಿತು, ಹಾಗೆ ಸಂಘಟನೆ ಮಾಡಿದ್ದೀನಿ. ಒಟ್ಟಾರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಇರಲಿ, ಸಮಾಜಕ್ಕೆ ಸತ್ಯ ಏನಂತ ಗೊತ್ತಾಗತ್ತೆ. ಆ ಪ್ರಕಾರವಾಗಿ ನಾನು ಮುಂದುವರ್ಕೊಂಡು ಹೋಗ್ತೀನಿ.